एवं बहुविधाः यज्ञाः वितताः ब्रह्मणो मुखे कर्मजान् विद्धि तान् सर्वान् एवं ज्ञात्वा विमोक्ष्यसे एवं बहुविधा यज्ञाः वितता ब्रह्मणो मुखे कर्मजान् विद्धि तान् सर्वान् एवं ज्ञात्वा विमोक्ष्यसे एवं बहुविधा यज्ञा वितता ब्रह्मणो मुखे कर्मजान् विद्धि तान् सर्वान् एवं ज्ञात्वा विमोक्ष्यसे एवं बहुविधा यज्ञा वितता ब्रह्मणो मुखे कर्मजान् विद्धि तान् सर्वान् एवं ज्ञात्वा विमोक्ष्यसे एवं बहुविधा यज्ञा वितता ब्रह्मणो मुखे कर्मजान् विद्धि तान् सर्वान् एवं ज्ञात्वा विमोक्ष्यसे. ಆಚಾರ್ಯರು ಭಾಷ್ಯವನ್ನು ಬರೆದರೆ ಏವಂ ಯಥೋಕ್ತ ಬಹುವಿಧಾಃ ಬಹುಪ್ರಾಕಾರಾಃ ಯಜ್ಞಾಃ ವಿತತಾಃ ವಿಸ್ತೀರ್ಣಾಃ ಬ್ರಹ್ಮಣಃ ವೇದಸ್ಯ ಮುಖೇ ದ್ವಾರೆ ವೇದದ್ವಾರೇಣ ಅವಗಮ್ಯಮಾನಾಃ ಬ್ರಹ್ಮಣೋ ಮುಖೇ ವಿತತಾ ಉಚ್ಯಂತೆ ತತ್ ಯಥಾ ವಾಚಿಃ ಪ್ರಾಣಂ ಜುಹುಮಃ ಇತ್ಯಾದಯಃ. ಅತಃ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ ಅಶುಭಾತ್ ನ ಮದ್ವ್ಯಾಪಾರಾ ಇಮೆ ನಿರ್ವ್ಯಾಪಾರೋಹಂ ಉದಾಸೀನಃ ಇತಿ ಏವಂ ಜ್ಞಾತ್ವಾ ಅಸ್ಮಾತ್ ಸಮ್ಯಕ್ ದರ್ಶನಾತ್ ಮೋಕ್ಷ್ಯಸೆ ಸಂಸಾರ ಬಂಧನಾತ್ ಇತ್ಯರ್ಥಃ. ಏವಂ ಬಹುವಿಧ ಯಜ್ಞ, ಭಗವಂತ ಹೇಳಿರೋ ಈ ಬಹಳ ಇಷ್ಟೊಂದು ಬಗೆಯ ಯಜ್ಞಗಳು ಬ್ರಹ್ಮದ ಅಂದ್ರೆ ವೇದದ ಮುಖದಲ್ಲಿ ವಿಸ್ತೃತವಾಗಿರುತ್ತವೆ. ಹಾಗಂದ್ರೆ ವೇದದ ಮೂಲಕ ತಿಳಿಯೋಕೆ ಬರೋದ್ರಿಂದ ಬ್ರಹ್ಮದ ಮುಖದಲ್ಲಿ ವಿತತವಾಗಿವೆ ಅಂತ ಹೇಳಿರೋದು. ಇವೆಲ್ಲವೂ ಕರ್ಮದಿಂದ ಹುಟ್ಟಿದವು ಅಂತ ತಿಳಿ ಅಂತಾನೆ ಭಗವಂತ. ಹಾಗಂದ್ರೆ ಶರೀರದ ವಾಕಿನ ಮತ್ತೆ ಮನಸ್ಸಿನ ಕರ್ಮದಿಂದ ಆದವುಗಳು ಇವೆಲ್ಲವೂ ಈ ಶರೀರ ಮಾತು ಮತ್ತೆ ಮನಸ್ಸು ಇವುಗಳಿಂದ ಈ ಕರ್ಮಗಳಿಂದ ಆದವುಗಳು ಅಂತ ತಿಳಿಬೇಕು. ಯಾಕಂದ್ರೆ ಆತ್ಮನಲ್ಲಿ ಯಾವ ವ್ಯಾಪಾರವೂ ಇರಲ್ಲ. ಅದಕ್ಕೆ ಹೇಳೋದು ಆತ್ಮನಿಗೆ ಯಾವುದರ ನಂಟು ಇರಲ್ಲ. ಯಾವುಗಳಿಗೆ ಎಲ್ಲದರ ನಂಟು ಇರುತ್ತೆ? ಶರೀರಕ್ಕಿರುತ್ತೆ, ಮಾತಿಗಿರುತ್ತೆ, ಮನಸ್ಸಿಗಿರುತ್ತೆ.
ಮನಸ್ಸು ಯಾವುದನ್ನ ಬೇಕು ಯಾವುದನ್ನ ಬೇಡ ಇದರ ತೊಳಲಾಟದಲ್ಲಿರುತ್ತೆ. ಶರೀರ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತ ಆಲೋಚನೆ ಮಾಡೋದ್ರಲ್ಲಿ, ಮನಸ್ಸು ಆಲೋಚನೆ ಬುದ್ಧಿ ಅದನ್ನ ಹೇಳೋದ್ರಲ್ಲಿ ಪ್ರೇರೇಪಣೆ ಕೊಡೋದಕ್ಕಿಂತ ಮುಂಚೆನೆ ಅದಕ್ಕೇನನ್ಸತ್ತೋ ಶರೀರದ ಅವಯವಗಳಿಗೆ ಅದನ್ನ ಮಾಡಕ್ಕೆ ಹೋಗ್ಬಿಟ್ಟಿರತ್ವೆ. ಮತ್ತೆ ಮಾತು ಯಾವುದನ್ನ ಆಡಬೇಕು ಯಾವುದನ್ನ ಆಡಬಾರ್ದು, ಕೆಲವೊಮ್ಮೆ ನಾವು ಆಡಿದ ಮಾತು ಮತ್ತೊಬ್ಬರಿಗೆ ಅದು ಮುಟ್ಟತ್ತೋ ಇಲ್ಲವೋ ಸರಿಯಾಗಿ. ಅದು ಯಾಕೆಂದ್ರೆ ಈಗೇನೋ ಒಂದು ಮೆಸೇಜ್ ಹಾಕ್ತೀವಿ ಅಂತ ಅನ್ಕೊಂಡ್ರೆ ಅದು ಅವರು ಓದಿದವರು ಆ ಒಂದು ಸಮಯದಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇರತ್ತೋ ಆ ರೀತಿ ಓದ್ತಾರೆ. ಅದು ಯಾರು ಮೆಸೇಜ್ ಅನ್ನ ಕಳಿಸಿರ್ತಾರೋ ಅವರು ಯಾವ ಭಾವನೆಯಲ್ಲಿ ಕಳಿಸಿರ್ತಾರೋ ಅದು ಅವ್ರಿಗೆ ಅರ್ಥವಾಗಲ್ಲ. ಹೀಗೆ ಈ ವ್ಯಾಪಾರಗಳು ಅಂತ ಶರೀರದ ವಾಕಿನ ಮತ್ತೆ ಮನಸ್ಸಿನ ಕರ್ಮದಿಂದ ಆದವುಗಳು ಅಂತ. ಅದಕ್ಕೆ ಯಾವ ಮಾತನ್ನ ಹೇಗ್ ಆಡ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಎಷ್ಟೊಂದು ಸಮಯ ಹೊಟ್ಟೋಗ್ಬಿಡತ್ತೆ. ಹೀಗೆ ಆಡಿದ್ರೆ ಅವ್ರಿಗೆ ಹಿಡ್ಸತ್ತೋ ಇಲ್ವೋ, ನಾವ್ ಈ ಮಾತಾಡಿದ್ರೆ ಸರಿ ಹೋಗತ್ತೋ ಇಲ್ವೋ, ಕೆಲವೊಮ್ಮೆ ಆಡಿದ ಮಾತು ಅವ್ರು ಯಾವ ರೀತಿ ಅರ್ಥ ಮಾಡ್ಕೋತಾರೋ ಅದ್ರ ಮೇಲೆ ಆ ಒಂದು ಬಾಂಧವ್ಯನೂ ಹಾಗೆ ಉಳ್ಕೊಳ್ಳುತ್ತೆ. ಈ ರೀತಿಯಾದ ಎಲ್ಲ ವ್ಯಾಪಾರಗಳು ಈ ಆತ್ಮನಿಗೆ ಇರಲ್ಲ. ಆದ್ರಿಂದ ಕರ್ಮದಿಂದ ಹುಟ್ಟಿದವುಗಳು ಅಂತ ಅನ್ಕೊಂಡ್ರೆ ಭವಸಾಗರದಿಂದ ಮುಕ್ತಿ ಅಷ್ಟೇ. ಇವೆಲ್ಲವೂ ಕರ್ಮದಿಂದ ಆಗಿರೋದು ಅಂತ ಅಂದ್ಕೋಬೇಕು. ಯಾಕೆ ಅಂದ್ರೆ ಅಲ್ಲಿ ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ, ಆತ್ಮಕ್ಕೆ ತೃಪ್ತಿನೂ ಇಲ್ಲ ಅತೃಪ್ತಿಯೂ ಇಲ್ಲ. ಆತ್ಮಕ್ಕೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಎಲ್ಲವೂ ಆ ಶರೀರಕ್ಕೆ, ಮನಸ್ಸಿಗೆ, ಮಾತಿಗೆ, ಆಮೇಲೆ ಆ ಒಂದು ಬುದ್ಧಿಗೆ, ಈ ರೀತಿಯಾದಕ್ಕೆ ಮಾತ್ರ ಅತೃಪ್ತಿ ಮತ್ತೆ ಅತೃಪ್ತಿ. ತೃಪ್ತಿ ಅಂತ ಹೇಳ್ಕೊಂಡ್ರೆ ಅಲ್ಲಿ ಹಿಂದೆನೆ ಅತೃಪ್ತಿ ಬಂದಿರುತ್ತೆ. ಅದಕ್ಕೆ ಆತ್ಮಕ್ಕೆ ಯಾವುದರ ನಂಟು ಇಲ್ಲ. ಇವು ನನ್ನ ಕ್ರಿಯೆಗಳೆಲ್ಲ, ನಾನು ಯಾವ ವ್ಯಾಪಾರವೂ ಇಲ್ಲದೆ ಸುಮ್ಮನೆ ಇರ್ತೀನಿ ಅಂತ ತಿಳಿದ್ರೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾನೆ? ನೀನು ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಇವ್ಯಾವ ನನಗಲ್ಲ ನನ್ನದಲ್ಲ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು ಅಂತ ಹೇಳ್ತಾನೆ. ಅದನ್ನ ಮಾತ್ರ ಮಾಡಬೇಕು. ಅದನ್ನ ಮಾಡಿದ್ರೆ ಸಂಸಾರದಿಂದ ಮುಕ್ತಿ ಅಷ್ಟೇ. ಇಲ್ಲದೆ ಹೋದ್ರೆ ಇಲ್ಲ ಇದನ್ನ ನಾನು ಮಾಡಿದೆ ಅಂದ್ರೆ, ನಾನು ಮಾಡಿದೆ ಅನ್ನೋವಾಗ ಹಿಂದೆನೆ ಇನ್ನೊಂದನ್ನ ಇಟ್ಟಿರ್ತಾನೆ. ನೀನ್ ಯಾವ್ದನ್ ಮಾಡ್ದೆ, ಯಾಕೆ ಮಾಡ್ದೆ, ಹೇಗ್ ಮಾಡ್ದೆ ಅನ್ನೋ ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗ್ತಾ ಬರುತ್ತೆ. ಅದು ಯಾವುದು ಕೆಲಸ, ಆ ಕ್ರಿಯೆ ಯಾವುದು ಸರಿ ಇದೆ ಸರಿ ಇಲ್ಲ ಹೀಗ್ ಹೋಗ್ತಾ ಹೋಗುತ್ತೆ. ಮತ್ತೆ ಮತ್ತೆ ಪ್ರಶ್ನೆಗಳು, ಅಲ್ಲಿ ಆ ಬಂಧನದಲ್ಲೇ ಸಿಕ್ಕಾಕೊಂಡು ಒದ್ದಾಡಬೇಕಾದಂತ ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇದು ನಾನು ಮಾಡಿದ್ದಲ್ಲ ಅಂತ ಆ ಕರ್ಮವನ್ನ ಮಾಡು, ಆಗ ಎಲ್ಲವನ್ನೂ ನನಗೆ ಬಿಟ್ಬಿಡು. ನೀನ್ ಏನು ಮಾಡಿದ್ಯೋ ಅದನ್ನ ಅದಕ್ಕೆ ತಕ್ಕದಾದ ಫಲವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.